ಮಹಾನ್ ಮಾನವತಾವಾದಿ ಯಾರಾದರಿದ್ರೆ ಅದು ನಮ್ಮ ಭಕ್ತ ಕನಕದಾಸರು ಎಂದು ನಾವು ಇವತ್ತ ಎದೆ ತಟ್ಟಿ ಹೇಳಬಹುದು. ಯಾಕೆಂತಂದ್ರೆ ಈ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆಯಲ್ಲಿ ನಿಮಗಾಗಲೇ ಗೊತ್ತಿದೆ, 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ದವರು. ಸಾಮಾಜಿಕ ಸಮಾನತೆ ಬೇಕು ಅಂತಕ್ಕಂಥ ಎಲ್ಲ ಧರ್ಮದವರಿಗೂ ಅನುಭವ ಮಂಟಪದಲ್ಲಿ ಅವರು ಅವಕಾಶ ಮಾಡಿಕೊಟ್ಟು ಮುಕ್ತವಾಗಿ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮಲ್ಲಿ ಕೆಲವೊಂದು ಕೊಂಡಿ ಮಿಂಚಣ್ಣ ಅಂತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಏನು ಕೆಲವೊಂದು ಪುರೋಹಿತಶಾಹಿ ವರ್ಗ ಇದೆ, ವರ್ಣ ವ್ಯವಸ್ಥೆಯನ್ನು ಪೋಷಿಸ್ತಕ್ಕಂಥ ಒಂದು ವರ್ಗ ವ್ಯವಸ್ಥೆ ಇದೆ, ಅದು ಜಾತಿಯನ್ನು ಮತ್ತೆ ಅವರು ಯಾವಾಗಲೂ ತಮ್ಮ ಕಟಾಪ್ರೋಕ್ಷದಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಬಯಸ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಇವತ್ತು ಕನಕದಾಸರು ಅವರ ಜೀವನ ಚರಿತ್ರೆ ನಾವು ನೋಡಿದು ಗೊತ್ತಾಗ್ತದೆ. ಈಗಲೇ ನಿಮಗೆಲ್ಲ ಗೊತ್ತಿರ್ಬೋದು, ಸ್ವಲ್ಪ ಅವರ ಜೀವನ ಚರಿತ್ರೆ ಕೂಡ ನಾವು ತಿಳ್ಕೊಬೇಕಂತ ನಾನು ತಿಳ್ಕೊತೀನಿ. ಕನಕದಾಸವರ ಮೂಲ ಹೆಸರು ನಮಗೆಲ್ಲ ಗೊತ್ತಿರ್ಬೋದು. ಅವರು ನಮಗೆಲ್ಲ ಗೊತ್ತಿದೆ, ತಂದೆ ಯಾರು, ತಾಯಿ ಯಾರು, ಅವರು ಯಾವಾಗ ಹುಟ್ಟಿದ್ರು, ಅವರ ತಂದೆಯ ಮತ್ತು ತಾಯಿಯವರು ಇವತ್ತೇ ಈ ಶಿಗ್ಗಾಂವ್, ಈ ಬಾಡ್ ಅಂತಕ್ಕಂಥ ಗ್ರಾಮದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಶಿಗ್ಗಾಂವ್ ಅಂತ ಒಂದು ತಾಲೂಕ, ಅಲ್ಲಿ ಬಾಡ್ ಅಂತಕ್ಕಂಥ ಗ್ರಾಮದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ಇವರ ಒಂದು ಉದರದಲ್ಲಿ ಕನಕದಾಸವರು ಅವರ ಜನ್ಮದ ಬಗ್ಗೆ ಸ್ವಲ್ಪ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದೆ, ಗುರುಗಳಿಗೆ ಗೊತ್ತಿರ್ಬೋದು. ಕೆಲವು ಇತಿಹಾಸಕಾರರು 1509 ಅಂತ ಹೇಳಿದ್ದಾರೆ, ಕೆಲವು ಇತಿಹಾಸಕಾರರು 1508 ಹೇಳಿದ್ದಾರೆ, ಮತ್ತೆ ಕೆಲವು ಬುಕ್ಕಿನಲ್ಲಿ ನೋಡಿದ್ರೆ 1569 ಕೂಡ ಬರೆದಿದ್ದಾರೆ ಸರ್. ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಇಂದಿಗೂ ಸ್ಪಷ್ಟೀಕರಣ ಇಲ್ಲ. ಅದಕ್ಕೆ ನಾವು ಸಾಮಾನ್ಯವಾಗಿ 1509ರಲ್ಲಿ ಅವರು ಬೀರಪ್ಪ ಮತ್ತು ಬಚ್ಚಮ್ಮ ಅವರ ಒಂದು ಉದರದಲ್ಲಿ ಈ ಕನಕದಾಸವರು ಜನ್ಮ ತಾಳಿರುತ್ತಾರೆ. ಇವರ ತಂದೆ ತಾಯರಿಗೆ ಮಕ್ಕಳಾಗಲಿಲ್ಲ ಭಾಳ ದಿವಸ. ಇವರು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಾರೆ, ನಮ್ಮ ಮಕ್ಕಳಾಗಬೇಕು ಅಂತಕ್ಕಂಥ ಒಂದು ಬಯಕೆ. ಭಾಳ ದಿವಸ ತಾಯಿಗೆ ಮಕ್ಕಳಾಗಲಿಲ್ಲ. ಕೊನೆಗೆ ತಿರುಪತಿ ತಿಮ್ಮಪ್ಪ ಅವರ ಆಶೀರ್ವಾದದಿಂದ ಬಚ್ಚಮ್ಮವರು ಗರ್ಭಿಣಿಯಾಗಿ ಇಂಥ ಒಬ್ಬ ಈ ಕಾರ್ತಿಕ ಮಾಸದಲ್ಲಿ ಈ ಹುಣ್ಣಿಮೆ ಆದಂಥದ್ರಲ್ಲಿ ಜನ್ಮ ತಾಳ್ತಕ್ಕಂಥ ಒಬ್ಬ ಮಹಾನ್ ಮಾನವತ್ವಾದಿ ಯಾರಾದರಿದ್ದರೆ ಕನಕದಾಸರು. ಇವರ ತಂದೆ ನಿಮಗೆ ಗೊತ್ತಿದೆ, ಇವರ ಮೂಲ ಹೆಸರು ಕನಕನಾಯಕ ಅಂತ. ಯಾಕಂದರೆ ಇವರ ತಂದೆ ಬೀರಪ್ಪ ಈ ಬಾಡ್ ಗ್ರಾಮದಲ್ಲಿ 78 ಗ್ರಾಮಗಳ ದಂಡ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ಹರಿಹರ ಬುಕ್ಕ ಮತ್ತಕ್ಕಂಥ ಈ ಸಾಮ್ರಾಟದಲ್ಲಿ ಈ ಬಾಡ್ ಅಂತಕ್ಕಂಥ ಗ್ರಾಮದಲ್ಲಿ ಇವರ ತಂದೆ ದಂಡ ನಾಯಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಸೊ ಇವರ ಜನ್ಮ ತಾಳಿದ ಮೇಲೆ ಇವರಿಗೆ ತಂದೆ ಮತ್ತು ತಾಯಿ ಬಹಳಷ್ಟು ಶಸ್ತ್ರವಿದ್ಯೆ ಮತ್ತು ಅವರಿಗೆ ಈ ಒಂದು ಶಾಸ್ತ್ರವಿದ್ಯೆ ಎರಡನ್ನೂ ಕೂಡ, ತಾಯಿ ಕಡೆಯಿಂದ ಶಾಸ್ತ್ರವಿದ್ಯೆ ಸಿಗುತ್ತದೆ, ತಂದೆ ಕಡೆಯಿಂದ ಶಸ್ತ್ರವಿದ್ಯೆ ಮತ್ತು ಅವರಿಗೆ ಕುಸ್ತಿ ಇನ್ನಿತರ ಅವರು ಪ್ರಾಣಿಗಳೊಂದಿಗೆ ಬೇಟೆ ಆಡ್ತಕ್ಕಂಥ ಒಂದು ಕಲೆ ಕೂಡ ಕಲಿತಿದ್ರಂತೆ ಕನಕದಾಸರವರು. ಅಂಥ ಒಬ್ಬ ಮಾನವರಿದ್ದರು. ದುರಾದೃಷ್ಟ, ಅವರ ತಂದೆ ದುರ್ಮರಣವನ್ನು ಹೊಂದುತ್ತಾರೆ. ಕೊನೆಗೆ ಅವರಿಗೆ ಆ ಬಾಡ್ ಗ್ರಾಮದ 78 ಗ್ರಾಮದ ದಂಡ ನಾಯಕರಾಗಿ ಅಧಿಕಾರವನ್ನು ಪಡಿತಕ್ಕಂಥ ಅವಕಾಶ ಅವರಿಗೆ ಸಿಗುತ್ತದೆ. ಯಾಕೆಂತಂದಾಗ ಇವರು ಸಾಮಾನ್ಯವಾಗಿ ಆ ಒಂದು ಬಹಳ ಚಿಕ್ಕವರಿರ್ತಾರೆ, ಆದರೆ ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಯಾರೂ ಸಮರ್ಥರಿರಲಿಲ್ಲ. ತಾಯಿಯ ಒಂದು ಆಶೀರ್ವಾದದ ಮೇರೆಗೆ ಅವರು ಆ ದಂಡನಾಯಕ ಹುದ್ದೆಯನ್ನು ಅನುಭವಿಸ್ತಾರೆ. ಜೊತೆಗೆ ಆದರೆ ಅವರ ಜೀವನ ಇಲ್ಲಿ ಪರಿವರ್ತನೆ ಆಗ್ತಾ ಇರ್ತದೆ. ಯಾಕೆ ಅಂತಂದಾಗ ಇವರಿಗೆ ಮೇಲಿಂದ ಮೇಲೆ ಆದಿಕೇಶವ, ಶ್ರೀನಿವಾಸ, ತಿರುಪತಿ ತಿಮ್ಮಪ್ಪ ನೀನು ದಾಸನಾಗು ಅಂತಕ್ಕಂಥದ್ದು ವಾಣಿ ಕನಸು ಕನಕದಾಸರಿಗೆ ಮೇಲಿಂದ ಮೇಲೆ ಬರ್ತಾ ಇರ್ತದೆ ಸಾಮಾನ್ಯವಾಗಿ. ಆದರೆ ಕನಕದಾಸವರು ಎಂದೂ ಅದನ್ನು ತಲೆ ಕೆಡಿಸಿಕೊಳ್ಳದೆ ರಾಜ್ಯಭಾರವನ್ನು ಕಡೆ ಹೆಚ್ಚು ಗಮನ ಕೊಡ್ತಾ ಇರ್ತಾರೆ. ಆದರೆ ಒಂದು ಘಟನೆ ಆಗ್ತದೆ, ತನ್ನ ಹೆಂಡತಿ ಮತ್ತು ತಾಯಿ ಕೂಡ ತೀರ್ಕೋತಾರೆ. ಮತ್ತೆ ಶ್ರೀನಿವಾಸ ಅವರ ಕನಸಿನ ಹೋಗಿ ಈಗಾಗಲಾದರೂ ಕನಕ ನೀನು ದಾಸನಾಗಬೇಕು ಅಂತಕ್ಕಂಥ ಮಾತು ಹೇಳಿದಾಗ ಅವರು ಅದನ್ನು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ.
ಮುಂದೆ ಕೆಲವು ಮುಸ್ಲಿಂ ಅರಸರು ಬಂದು ದಾಳಿ ಮಾಡಿ ಆ ಬಾಡ್ ಗ್ರಾಮದಲ್ಲಿ ಇವರು ಆ ಯುದ್ಧದಲ್ಲಿ ಸೋತು ಪ್ರಜ್ಞೆಯರಾಗಿ ಮೈಯೆಲ್ಲ ರಕ್ತ ಬಂದಾಗ ಅವರು ಆಯಿತು ನನ್ನ ಜೀವನ ಮುಗಿತು ಅಂತಹ ಸಂದರ್ಭದಲ್ಲಿ ಒಬ್ಬ ವಯೋವೃದ್ಧ ಅವರನ್ನು ಬಂದು ಮುಟ್ಟಿ ಸ್ಪರ್ಶ ಮಾಡಿ, ಈಗ ನಾನು ಹೇಳು, ನೀನು ದಾಸನಾಗುತ್ತೇನೆಂದರೆ ಮತ್ತೆ ನೀನು ನಾನು ಎಬ್ಬಿಸುತ್ತೇನೆ ಅಂತಕ್ಕಂಥ ಸಂದೇಶ ಕನಕದಾಸರಿಗೆ ಕೊಡ್ತಾ ಇರ್ತಾರೆ. ಕೊನೆಗೆ ಆಯಿತು ನಾನು ನಿನ್ನ ದಾಸನಾಗುತ್ತೇನೆ ಎಂದಾಗ ಅವರು ಸ್ಪರ್ಶ ಮಾಡಿ ಹೋಗಿ ತಕ್ಷಣ ಕನಕದಾಸ ಎದ್ದು ನನ್ನ ಎಲ್ಲವನ್ನು ಅಧಿಕಾರವನ್ನು ತ್ಯಜಿಸಿ ಕಂಬಳಿ ಮತ್ತು ಈ ಕೀರ್ತನೆಯನ್ನು ಹಿಡಿದು ಸಾಮಾಜಿಕ ಕ್ರಾಂತಿ ಕಡೆಗೆ ಬರಬೇಕು ಅಂತಕ್ಕಂಥ ಕೆಲಸ ಅವರು ಪ್ರಾರಂಭ ಮಾಡ್ತಾ ಇರ್ತಾರೆ ಕನಕದಾಸರಿಗೆ. ಕೊನೆಗೆ ಇವರು ವೇದವಾಸರ ಹತ್ರ ಹೋಗ್ತಾರೆ. ಅಲ್ಲಿ ವೇದವಾಸರು ಅವಾಗ ಅಲ್ಲೆಲ್ಲ ಬ್ರಾಹ್ಮಣರು ಅವರ ಸುತ್ತಮುತ್ತ ಶಿಷ್ಯರಿರ್ತಾರೆ. ಈ ಕುರುಬನಿಗೆ ಯಾವ ಒಂದು ದೀಕ್ಷೆ ಕೊಡಬೇಕಪ್ಪ, ಈ ಕುರುಬನಿಗೆ ಈ ಕೋಣದ ಮಂತ್ರ ಬೇಕಾರೆ ನಿನಗೆ, ಈ ಥರ ಅವರನ್ನು ಹೀಯಾಳಿಸ್ತಾರೆ. ಯಾರಿಗೆ? ಕನಕದಾಸರು. ಅವಾಗ ಕನಕದಾಸವರು ಓಂ ಕೋನಾಯ ನಮಃ ಇದೇ ಒಂದು ಮಂತ್ರ ಪ್ರಾರಂಭ ಮಾಡ್ತಾರೆ. ಒಂದು ದೇವರ ಅವತಾರದಲ್ಲಿ ಕೋಣ ಬಂದು ಪ್ರತ್ಯಕ್ಷ ಆಗ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಅಣೆಕಟ್ಟು ಕಟ್ಟಬೇಕಾಗ್ತದ, ಅಲ್ಲಿ ಒಂದು ದೊಡ್ಡದು ಒಂದು ಕಲ್ಲನ್ನು ಅದು ಹೊಡಿಬೇಕು ಅಂದರೆ ಭಾಳ ಕಷ್ಟ ಆಗ್ತದೆ. ಆಗ ವೇದವಾಸರಂತೆ ನಿನ್ನ ಕೋಣಕ್ಕೆ ಹೇಳು, ಇದನ್ನು ಕಲ್ಲು ಬಂಡೆ ಹೊಡೆದರೆ ನಾನು ನಿನಗೆ ಶಿಷ್ಯನಾಗಿ ಮಾರ್ಪಾಡು ಮಾಡಿಕೊಳ್ಳುತ್ತೇನೆ ಅಂದಾಗ ಆ ಕಲ್ಲನ್ನು ಆ ಎಮ್ಮೆ ಆ ಕಲ್ಲನ್ನು ಒಡೆದು ಆಮೇಲೆ ಆಗ ವೇದವಾಸ ಗೊತ್ತಿರ್ತದೆ ಈ ವ್ಯಕ್ತಿಯಲ್ಲಿ ಮಹಾನ್ ಶಕ್ತಿ ಇದೆ ಅಂತ ತಿಳ್ಕೊಂಡು ಅವರಿಗೆ ದೀಕ್ಷೆಯನ್ನು ಕೊಡಲು ಕೂಡ ಕನಕದಾಸರನ್ನು ಅಗತ್ಯ ಅವರು ಒಪ್ಪಿಕೊಳ್ಳುತ್ತಾರೆ.